ಗೈಸ್ ಆಕ್ಚುಲಿ ಇದಾಗಬೇಕಾಗಿದ್ದು 80/16 ಒಂದು ಮೈನಸ್ ಮಾಡು, ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಎರಡು ಸೈಡ್ ಮೂಲೆ ತಿರ್ಸಿ ಎಲ್ ಶೇಪ್ ಮಾಡೋಣ ಅಂತ ಹೇಳಿದ್ರು. ಆಯ್ತು ಗುರು ಆಗಿದಾಗ್ಲಿ ಅಂತ ಐಟಮ್ ಎಲ್ಲ ತಗೊಂಡು ಸೈಟಿಗೆ ಬಂದ್ರು. ಎಷ್ಟೇನಂದ್ರೆ ಇಲ್ಲಿ ಒಂದ್ ಸೈಡ್ಗೆ 16/16ಕ್ಕೆ ಒಂದು ಮೂಲೆ ಸಿಗುತ್ತೆ, ಈ ಕಡೆ ಸೈಡ್ಗೆ ಮೂಲೆ ಸಿಗಲ್ಲ. ಯಾಕೆ ಅಂತಂದ್ರೆ ಆ ಕಡೆ ಗೋಡೆ ಸ್ವಲ್ಪ ಸಣ್ಣದಿದೆ. ಮೂಲೆ ಸಿಗ್ಬೇಕು ಅಂತಂದ್ರೆ ಮೂಲೆ ಪಕಸಿ ಸ್ವಲ್ಪ ಮೇಲ್ ಹೋಗುತ್ತೆ. ಮೂಲೆ ಪಕಸಿ ಮೇಲ್ ಹೋದ್ರೆ ಮೂಲೆ ಎಲ್ ಶೇಪ್ ಅಲ್ಲಿ ಸೇರಲ್ಲ. ಸೊ ಹಂಗೆ ಸೇರದೆ ಇದ್ದಾಗ ಕಾರ್ನರ್ ಡ್ರಾಪ್ ಅನ್ನ ಹಾಕಕ್ಕಾಗಲ್ಲ. ಸಿಚುವೇಶನ್ ಅಲ್ಲಿ ಈ ತರ ಎಲ್ಲ ಕ್ವಶನ್ ಟ್ರಿಕ್ಸ್ ಇದೆ ಅಂತ ಪಾರ್ಟಿಗೆ ಎಕ್ಸ್ಪ್ಲೇನ್ ಮಾಡಿನೇ ಕೆಲಸ ಶುರು ಮಾಡಿದೆ. ಇದೆಲ್ಲ ಅರ್ಥ ಆಗುದಿಲ್ಲ, ಸುಮ್ನಿರು. ಗುರು ಓವರ್ ಆಲ್ ರೂಫಿಂಗ್ ಗೆ ಒಂದು 8 ಕಂಬ ಬರುತ್ತೆ, ಅಂದ್ರೆ 8 ಹೊಂಡ ತೆಗಿಬೇಕು. ಸೊ ಜೋಶಲ್ಲಿ ಐಟಮ್ ಅಲ್ಲಿ ಎತ್ತಾಕೊಂಡು ಬಂದಿದ್ನೆಲ್ಲ ಸೈಡಿಗೆ ಇಟ್ಟು ಶಿಸ್ತ ಹೊಂಡ ತೆಗಿನ ಅಂತ ಶುರು ಮಾಡಿದೆ. ಸೊ 8 ಕಂಬದ ಹೊಂಡ ತೆಗೆದು ಕಂಬ ನಿಲ್ಸಿ ಕಾಂಕ್ರೀಟ್ ಅಲ್ಲಿ ಹಾಕಿ ವಾಟರ್ ಅಲ್ಲಿ ಮಾಡಿ ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡಾಯ್ತು. ಇನ್ನು 100+ ಫೀಟ್ ವಾಲ್ ಪಿಟ್ ಬರುತ್ತೆ. ಸೊ ಅದನ್ನೆಲ್ಲ ಫಿಟ್ಟಿಂಗ್ ಮಾಡ್ಕೊಂಡ್ವಿ. ಇನ್ನು ವಾಲ್ ಪಿಟ್ ಎಲ್ಲ ಫಿಟ್ಟಿಂಗ್ ಆದ್ಮೇಲೆ ಇದಕ್ಕೆಲ್ಲ ಸೀದಾ ಪಕ್ಕಾಸಿ ಅಂತ ಬಂದ್ರೆ 6, 2, 8 ಸೀದಾ ಪಕ್ಕಾಸಿ ಬರುತ್ತೆ. ಒಂದ್ ಮೂಲೆ 2 ಚಾಟ್ ಬರುತ್ತೆ. ಸೊ 8ರಲ್ಲಿ 6 ಸೀದಾ ಪಕ್ಕಾಸಿನ ಫಿಟ್ಟಿಂಗ್ ಮಾಡ್ಕೊಂಡು ಮೂಲೆ ಪಕ್ಕಾಸಿ ಫಿಟ್ಟಿಂಗ್ ಗೆ ಮರದ ಮೂಲೆ ಪಕ್ಕಾಸಿಗೆ ಬೋಲ್ಟ್ ನಟ್ ಮಾಡೋದು ಬೇಡ ಅನ್ಕೊಂಡು ಆ ಕಡೆ ಈ ಕಡೆ 2 ಸೀದಾ ಪಕ್ಕಾಸಿ ಬಂದಿತ್ತಲ್ಲ, ಸೊ ಅದಕ್ಕೆ ಒಂದು ಎಲ್ ಶೇಪ್ ಅಲ್ಲಿ ಮೂಲೆ ತರ ತಗೊಂಡು ಅದರಿಂದ ಮೂಲೆ ಪಕ್ಕಾಸಿನ ಕಂಟಿನ್ಯೂ ಮಾಡಿ. ಸೊ ಇದಕ್ಕೆಲ್ಲ ರೀಸನ್ ಇಷ್ಟೇ, ಮೇಲ್ಗಡೆ ಹಂಚಿನ ಮಾಡಿದ್ಯಲ್ಲ ಮರದ್ದು, ಸೊ ಅದಕ್ಕೆ ಟಚ್ ಆಗ್ಲಿಲ್ಲ ಈ ಮಾಡೋ. ಏನಂದ್ರೆ ವಾಲ್ಪೆಟ್ ಮೇಲೆ ಪಕಸಿ ಎಲ್ಲ ಇತ್ತು, ಬಟ್ ಆ ಮೂಲೆ ಮಾಡಿಗೆ ಮೂಲೆ ಪಕಸಿಗೆ ಚಾಟಿಗೆ ಯಾವ್ದಕ್ಕೂ ನಮ್ಮ ಕಬ್ಬಣದ ಮಾಡು ಟಚ್ ಆಗಿಲ್ಲ. ಸೊ ಹಂಗಾಗಿ ಈ ಕಡೆನೇ ಎಲ್ ಶೇಪ್ ತಗೊಂಡು ಮೂಲೆ ಪಕಸಿನ ತಗೊಂಡೆ. ಸೊ ಗುರು ಇನ್ನು ಬೇಜನ್ ಕೆಲಸ ಬಾಕಿ ಇದೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನು ಮಿಸ್ಟರ್ ಲೆಫ್ಟಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಹಂಗೆ ಫಾಲೋ ಮಾಡಿ. ಥ್ಯಾಂಕ್ ಯು.